ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಒಂದೇ ಸ್ಟ್ರೆಚಲ್ಲಿ ಲಾಂಗ್ ಶೂಟಿಂಗ್ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೀನಿ. ಜೊತೆಗೆ ಅಲ್ಲಿ ನೀರಿಗೆ ಸೆಟ್ ಆಗದೆ ಡ್ಯಾಂಡ್ರಫ್ ಕೂಡ ಆಗಿದೆ. ಸೊ ಹಾಗಾಗಿ ಹೋಮ್ ರೆಮಿಡೀಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತೇನೇನು ಟ್ಯಾನ್ಗೆ ಲೈಕ್ ಟ್ಯಾನ್ ಹೋಗಿಸ್ಕೊಳ್ಳೋದಕ್ಕೆ ಒಂದೇ ಸತಿಗಂತೂ ಡೆಫಿನೆಟ್ಲಿ ಹೋಗಲ್ಲ. ಸೊ ಏನೇನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಡ್ಯಾಂಡ್ರಫ್ಗೆ ಒಂದು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಐ ಥಿಂಕ್ ನಿಮಗೆ ಅನಿಸುತ್ತೆ ಎಷ್ಟು ಟ್ಯಾನ್ ಆಗಿದ್ದೀನಿ ನಾನು ಅಂತ. ಡಿಫ್ರೆನ್ಸ್ ನೋಡಿ, 2 ಶೇಡ್ ಆಗಿದೆ ನನ್ನ ಕೈಯೆಲ್ಲ, ಅಷ್ಟು ಟ್ಯಾನ್ ಆಗಿದ್ದೀನಿ. ಸೊ ಇದು ಒಂದೇ ಸತಿ ಹೋಗಲ್ಲ, ತುಂಬ ಕೇರ್ ಮಾಡ್ಕೋಬೇಕು, ಅವಾಗ ಹೋಗುತ್ತೆ. ಆ್ಯಂಡ್ ಫೇಸ್ ಕೂಡ ಸಿಕ್ಕಾಪಟ್ಟೆ ಟ್ಯಾನ್ ಆಗಿದೆ. ಇಲ್ಲೊಂದು ಕಲರ್ ಎಲ್ಲ ಕಡೆ ಒಂದೊಂದು ಕಲರ್ ಆಗ್ತಿದೆ. ಸೊ ಬನ್ನಿ ಇವತ್ತು ಹೋಮ್ ರೆಮಿಡೀಸ್ನ ರೆಡಿ ಮಾಡಿ ವಿಂಟರ್ ಕೇರ್ ಅಂತ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಅಂತ ಯೂಸ್ ಮಾಡ್ತಾ ಇರೋ ಪ್ಯಾಕಿಗೆ ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಓವರ್ ನೈಟ್ ಸೋಕ್ ಮಾಡಿರೋವಂಥ ಮೆಂತ್ಯ ಕಾಳು. ಇದು ಫುಲ್ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿದ್ದೆ ಮೆಂತ್ಯ ಕಾಳನ್ನ. ಸೊ ಅದು ಬೇಕು. ಮೆಂತ್ಯ ಈಚಿ ಆಗಿರೋದು ಸ್ಕ್ಯಾಲ್ಪ್ನ ಟ್ರೀಟ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ಕರ್ಡ್ ಹಾಕ್ತಾಯಿದ್ದೀನಿ. ಊನ್ಸ್ ಜಾಸ್ತಿನೇ ಹಾಕೋತೀನಿ, ಸೊ ದ್ಯಾಟ್ ಆ ಕನ್ಸಿಸ್ಟೆನ್ಸಿ ಬರಬೇಕು ಅಪ್ಲೈ ಮಾಡೋದಕ್ಕೆ ಪ್ಯಾಕ್ಗೆ. ಅದಕ್ಕೆ ಪ್ಯೂರ್ ಕೋಕೋನಟ್ ಆಯಿಲ್ ಹಾಕೋತಾ ಇದ್ದೀನಿ. ತಣ್ಣಗೆ ಫುಲ್ ಗಟ್ಟಿಯಾಗಿರುತ್ತೆ. 2 ಸ್ಪೂನ್ಸ್ ಹಾಕೊಂಡ್ರೂ ಸಾಕಾಗತ್ತೆ. 2 ಸ್ಪೂನ್ಸ್ ಹಾಕೊಂಡ್ರೂ ಸಾಕು. ಜೊತೆಗೆ ಒಂದು ಏಗ್ ಹಾಕೋತೀನಿ, ಎಗ್ ವೈಟ್ ಹಾಕ್ತೀನಿ. ಟ್ಯಾನ್ ರಿಮೂವಲ್ ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಟೀ ಸ್ಪೂನ್ ಮೊಸರು ತೊಗೊಂಡಿದ್ದೀನಿ, 1/2 ಟೀ ಸ್ಪೂನ್ ಕಾಫಿ ಪೌಡರ್, ಜೊತೆಗೆ 1 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು. ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟು ಈ ಸ್ಕ್ರಬ್ನ ಅಪ್ಲೈ ಮಾಡಬೇಕು. ಇದನ್ನು ಸ್ಕ್ರಬ್ಬಿಂಗು ಮಾಡ್ಬೋದು, ಜೊತೆಗೆ ಪ್ಯಾಕ್ ಥರನೂ ಬಿಡ್ಬೋದು. ನಾನು ಅದೇ ಥರ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಸ್ವಲ್ಪ ಟ್ಯಾನ್ ಕಮ್ಮಿ ಆಗತ್ತೆ, ತುಂಬ ಜಾಸ್ತಿ ಒಂದೇ ಸತಿಗೆಲ್ಲ ಹೋಗಲ್ಲ. ಬಟ್ ಇದನ್ನು ಫ್ರೀಕ್ವೆಂಟಾಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಜೊತೆಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಲೆಮನ್ ಹಾಕೋಬೇಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನನ್ನ ಹತ್ರ ಲೆಮನ್ ಇರಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ರು. ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಹಾಕ್ಬೇಡಿ, ಲೆಮನ್ನು ತುಂಬ ಉರಿಯುತ್ತೆ. ಸೊ ನೀಟಾಗಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡಿದ್ರೆ ಸಾಕು. ನೆಕ್ಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಡೋಂಟ್ ಇಗ್ನೋರ್ ಯೋರ್ ನೆಕ್. ನಾವೇನೇ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಕಾದ್ರೆ ಫೇಸ್ಗೆ, ಜೊತೆಗೆ ನೆಕ್ ಕೂಡ ಮರಿಬಾರ್ದು. ಇಲ್ಲಿವರೆಗೂ ಅಪ್ಲೈ ಮಾಡ್ಕೋಬೇಕು. ಬಿಕಾಸ್ ಇಲ್ಲಾಂದರೆ ಇದೊಂದು ಕಲರ್ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ಇದನ್ನು ನಾನು 2-3 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ಅದನ್ನು ಆರೋದಕ್ಕೆ ಬಿಡ್ತೀನಿ. ಸೊ ದ್ಯಾಟ್ ಇದೇ ಫೇಸ್ ಪ್ಯಾಕ್ ಥರನೂ ವರ್ಕ್ ಆಗುತ್ತೆ. ಆಮೇಲೆ ನೀಟಾಗಿ ವಾಶ್ ಮಾಡ್ಕೋತೀನಿ. ಹೇರ್ಗೆ ನಾನು ಏನು ಮಾಸ್ಕ್ ರೆಡಿ ಮಾಡಿದ್ದೀನ ಅದನ್ನು ಅಪ್ಲೈ ಮಾಡ್ಕೋತೀನಿ. ಈಗ ಇದನ್ನು ಅಪ್ಲೈ ಮಾಡಿ ಅದನ್ನು ಅಪ್ಲೈ ಮಾಡ್ಕೋತೀನಿ. ಆ್ಯಕ್ಚುಲಿ ಇದನ್ನು ಅಪ್ಲೈ ಮಾಡಿ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಇಟ್ಸ್ ಓಕೆ. ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹೇರ್ ಮಾಸ್ಕ್, ಸೊ ದ್ಯಾಟ್ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟು ಹೇರ್ನ ತುಂಬ ಡಿಟ್ಯಾಂಗಲ್ ಮಾಡಿ ನೀಟಾಗಿ ಪಾರ್ಟಿಷನ್ ಮಾಡಿ ನೀಟಾಗಿ ಸ್ಕ್ಯಾಲ್ಪಿಗೆ ಎಲ್ಲ ಕಡೆಯೂ ಹೋಗೋ ಥರಕ್ಕೆ ಹಾಕೋಬೇಕು. ನಿಮ್ಗೆ ಯಾರಾದರೂ ಹೆಲ್ಪ್ ಸಿಕ್ಕಿದ್ರೆ ಅಪ್ಲೈ ಮಾಡಿಸ್ಕೊಡಿ ಸಾಕಾದಾಗಿ. ಆ್ಯಂಡ್ ನನಗೆ ಸದ್ಯಕ್ಕೆ ಯಾರೂ ಇಲ್ಲ, ಸೊ ದ್ಯಾಟ್ ನಾನೇ ಅಪ್ಲೈ ಮಾಡ್ಕೋತೀನಿ. ಮೆಂತ್ಯ ಏನಾಗುತ್ತೆ ಅಂದರೆ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳುತ್ತೆ ಹೇರ್ಗೆ. ತುಂಬ ವಾಶ್ ಮಾಡಬೇಕು ನೀಟಾಗಿ, ತುಂಬ ವಾಟ್ರ್ ಹಾಕಿ. ಆಮೇಲೆ ಅದು ಒಣಗಿದ್ಮೇಲೆ ಸ್ವಲ್ಪ ನೀವು ಕೋಮ್ ಮಾಡಿಬಿಟ್ರೆ ಹೊರಟೋಗ್ಬಿಡುತ್ತೆ. ಅದಕ್ಕೇನು ವರಿ ಆಗಬೇಡಿ. ಲೆಟ್ಸ್ ಮೇಕ್ ಹೋಮ್ ಮೇಡ್ ಟ್ಯಾನ್ ರಿಮೂವಲ್ ಬಾಡಿ ಸ್ಕ್ರಬ್. ಸೊ ಇದಕ್ಕೆ ನಾನು ಇಲ್ಲಿ ಬಳಸ್ತಾ ಇರೋದು ಅಕ್ಕಿ ಹಿಟ್ಟು. 4 ರಿಂದ 5 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ.
ನಮ್ಮ ಮನೇಲೇ ಮಾಡಿರುವಂಥ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ 1 ಸ್ಪೂನ್, ಆ್ಯಂಡ್ ಜೊತೆಗೆ 2 to 3 ಸ್ಪೂನ್ಸ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಮಿಕ್ಸ್ಚರ್ ಮಾಡ್ಕೊಳ್ಳೋದಕ್ಕೆ ಮೊಸರನ್ನ ಬಳಸ್ತಾ ಇದ್ದೀನಿ. ನೀವು ಇದಕ್ಕೆ ಹಾಲು ಕೂಡ ಬಳಸ್ಬೋದು, ನೀರು ಕೂಡ ಬಳಸ್ಬೋದು. ಆ್ಯಂಡ್ ನಿಮಗೆ ಬೇಕಂದರೆ ನೀವು ಡ್ರೈ ಸ್ಕ್ರಬ್ಬಿಂಗ್ ಕೂಡ ಮಾಡ್ಕೋಬೋದು. ಅಂದರೆ ನಿಮ್ಮ ಸ್ಕಿನ್ನ ವೆಟ್ ಮಾಡಿ ಆಮೇಲೆ ಈ ಸ್ಕ್ರಬ್ನ ಬಳಸ್ಬೋದು. ಆ್ಯಂಡ್ ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೈಡ್ರೇಟ್ ಆಗಿರಲಿ ಸ್ಕಿನ್ನು ಅಂತ ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಆಲ್ಮಂಡ್ ಆಯಿಲ್ ಇಷ್ಟ ಆದರೆ ಅದನ್ನು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಅಪ್ಲೈ ಮಾಡಿ 30 to 40 ಮಿನಿಟ್ಸ್ ಬಿಟ್ಟಿದ್ದೀನಿ. ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹುಷಾರಿಲ್ಲ. ಡೋಂಟ್ ಮೈಂಡ್ ವಾಯ್ಸ್ ಏನಾದರೂ ಟಿಕ್ 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 ಹಿಂಗಾದರೆ. ಆ್ಯಂಡ್ ಜೊತೆಗೆ ನಾನು ಬಾಡಿ ಸ್ಕ್ರಬ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಅಪ್ಲೈ ಮಾಡ್ಕೊತೀನಿ. ಸೊ ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೀನಿ. ಬಾಡಿ ಸ್ಕ್ರಬ್ಗೆ ನಾನು ಸ್ವಲ್ಪ ಬಾಡಿ ವಾಶ್ ಕೂಡ ಹಾಕೋತಾ ಇದ್ದೀನಿ. ಇವಾಗ ಸ್ನಾನ ಆಯಿತು. ಸ್ವಲ್ಪ ಪೌಡ್ರ್ ಉಳ್ಕೊಂಡಿರುತ್ತೆ, ಅದು ಹೇರ್ ಪೂರ್ತಿ ಡ್ರೈ ಆದ ತಕ್ಷಣ ಅದೇ ಉದುರು ಹೋಗುತ್ತೆ, ಏನೂ ವರೀಸಿಲ್ಲ. ಇವಾಗ ಹ್ಯಾಂಡ್ಸು ಬಾಡಿ ಫುಲ್ ಮಾಯಿಶ್ಚರೈಸ್ ಮಾಡ್ಕೋಬೇಕು. ಆ್ಯಂಡ್ ಫೇಸ್ಗೆ ಮಾಯಿಶ್ಚರೈಸರ್ ಹಚ್ಕೋಬೇಕು. ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ಹೈಫನ್ದು ಟೋನರು. ಇದು ಸಕ್ಕತ್ ಇಷ್ಟ ನನಗೆ. ದಿಸ್ ಇಸ್ ಮೈ ಫೇವ್ರೇಟ್. ಆಲ್ರೆಡಿ 1 ಬಾಟಲ್ ಖಾಲಿ ಮಾಡಿ 2nd ಬಾಟಲ್ನು ಖಾಲಿ ಮಾಡ್ತಾ ಇದ್ದೀನಿ. ಅಷ್ಟೊಂದು ಇಷ್ಟ ನನಗಿದು. ಯೂಶ್ವಲಿ ನಾನು ಯಾವ ಪ್ರಾಡಕ್ಟೂ ಇಷ್ಟು ಫ್ರೀಕ್ವೆಂಟ್ಲಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಮಾಡಿಕೊಂಡು ಖಾಲಿ ಮಾಡಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಒಂದು ಪ್ರಾಡಕ್ಟ್, ಯಾವುದೋ ಒಂದು ಇಷ್ಟಪಟ್ಟು ನೀಟಾಗಿ ಯೂಸ್ ಮಾಡಿರೋದು ಅಂದರೆ ಇದು ಒಂದೇ ಪ್ರಾಡಕ್ಟ್ ಅನ್ಕೋತೀನಿ. ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದು ತುಂಬ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನು. ಯೂಶ್ವಲಿ ಐ ಯೂಸ್ ಎವ್ರಿ ಡೇ 2 ಟೈಮ್ಸ್ನು ಯೂಸ್ ಮಾಡ್ಕೋತೀನಿ. ಇವತ್ತು ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿರುತ್ತೆ, ಅದಕ್ಕೋಸ್ಕರ ಮಾಯಿಶ್ಚರೈಸರ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಬಂದು ಸ್ನೇಲ್ 92 ಕಾಸರೆಕ್ಸ್ದು. ಸೊ ಈ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಹೈಡ್ರೇಟ್ ಆಗಿರುತ್ತೆ. ಯಾವುದೇ ಥರದ ಸೀರಮ್ ಅದು ಇದು ಏನೂ ಆಗ್ತಾಯಿಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಎನಿವೆ. ಮನೇಲೇ ಇರೋದ್ರಿಂದ ನಾನೇನು ಅಪ್ಲೈ ಮಾಡ್ಕೋತಾ ಇಲ್ಲ. ಇಫ್ ಇನ್ ಕೇಸ್ ನಾನೇನೋ ಹೊರಗಡೆ ಹೋಗೋದಿದ್ರೆ ಸನ್ಸ್ಕ್ರೀನ್ ಹಾಕಿ ಆಮೇಲೆ ಸಿರಮ್ಸ್ ಹಾಕಿ ಎಲ್ಲ ಏನೇನೋ ಮಾಡ್ತೀನಿ. ಸದ್ಯಕ್ಕೆ ನಾನು ಎಲ್ಲೂ ಹೋಗ್ತಾ ಇಲ್ಲ, ಸೊ ಹಾಗಾಗಿ ಏನೂ ಆಗ್ತಾಯಿಲ್ಲ. ಸನ್ಸ್ಕ್ರೀನ್ ಯೂಶ್ವಲಿ ಮನೇಲಿದ್ದಾಗಲೂ ಹಾಕಬೇಕು, ನಾನು ಹಾಕ್ತಾಯಿಲ್ಲ. ಫೇಸ್ದು ಮುಗೀತು ಅಷ್ಟೇ. ಆ್ಯಂಡ್ ಬಾಡಿಗೆ ನಾನು ಆಲ್ಮಂಡ್ ಆಯಿಲ್ ಮತ್ತು ಇದೇನಿದು ಪ್ಲಮ್ದು ವೆನಿಲಾ ಕ್ಯಾರಮೆಲ್ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಇದರ ಸ್ಮೆಲ್ ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಎಲ್ಲರೂ ಹೊರಗಡೆ ಹೋದಾಗ ಒಳ್ಳೆ ಸ್ಮೆಲ್ ಬರುತ್ತೆ, ಪರ್ಫ್ಯೂಮ್ ಥರ. ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ, ಸೊ ದ್ಯಾಟ್ ಅದು ಮಾಯಿಶ್ಚರ್ ಲಾಕ್ ಆಗಲಿ, ಸುಮಾರು ಹೊತ್ತು ಇರಲಿ ಅಂತ. ವಿಂಟರ್ ಆಗಿರೋದ್ರಿಂದ ಸಿಕ್ಕಾಡೆ ಸ್ಕಿನ್ ಡ್ರೈ ಆಗಿದೆ. ಆ್ಯಂಡ್ ಶೂಟಿಂಗ್ ಮಾಡಿ ಬಂದಿರೋ ಪ್ಲೇಸ್ ಸಿಕ್ಕಾಡೆ ಎಲ್ಲ ಪೊಲ್ಯೂಷನ್ ತುಂಬ ಇತ್ತು ಅಲ್ಲಿ. ಅವಾಗೇನೂ ಕೇರ್ ಮಾಡೋಕ್ಕಾಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇತ್ತು, ಅದಕ್ಕೆ ಈಗ ಮಾಡ್ಕೊತಾ ಇದ್ದೀನಿ. ಬಟ್ ಹೋಗ್ತಾನೆ ಇಲ್ಲ ಎಲ್ಲ ಡಿಟಾನ್ ಪ್ಯಾಕ್ ಅದು ಇದು ಎಲ್ಲ ಆಗ್ತದೆ. ಬಟ್ ಅದು ಹೋಮ್ ರೆಮಿಡೀಸ್ಗೆ ಹೋಗೋದು, ಹಾಗಾಗಿ ಐ ಸ್ಟಾರ್ಟೆಡ್ ಯೂಸಿಂಗ್ ಹೋಮ್ ರೆಮಿಡೀಸ್. ಆ್ಯಂಡ್ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಲಿಪ್ ಬಾಮ್ ಮುಂದೆ ಹಾಕ್ಕೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಹೇರ್ ಪ್ಯಾಕ್, ಡಿಟ್ಯಾನ್ ಪ್ಯಾಕ್ ಡೇ. ಸೊ ಡೆಫಿನೆಟ್ಲಿ ಈ ಒಂದು ರೆಮಿಡೀಸ್ನ ನೀವು ಯೂಸ್ ಮಾಡ್ಬೋದು, ಸೇಫ್ ಆಗಿರುತ್ತೆ ಆ್ಯಂಡ್ ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆ್ಯಂಡ್ ಒಂದು ದಿನಕ್ಕೆ ಯಾವುದೇ ರಿಸಲ್ಟ್ ಸಿಗೋಲ್ಲ. ಫ್ರೀಕ್ವೆಂಟ್ಲಿ ನೀವು ಇದು ಯೂಸ್ ಮಾಡ್ತಾ ಇರಬೇಕು. ವೀಕ್ಲಿ 2-3 ಟೈಮ್ಸ್ ಆದರೂ ಮಾಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಟ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ಇದನ್ನು ನಾವು ಎಷ್ಟೇ ಡಿಟ್ಯಾನ್ ಹಾಕ್ಸಿದ್ರೂ ಅದು ಹೋಗಲ್ಲ. ಅದನ್ನು ರೆಗ್ಯುಲರ್ ಆಗಿ ಹೋಮ್ ರೆಮಿಡೀಸ್ ಮಾಡ್ತಾ ಇದ್ರೆ ಹೋಗುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ವಿತ್ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.